ಮತ್ತೊಂದು ಕಡೆ ಜಮೀರ್ ಅಹಮದ್ ಖಾನ್ ಹಾಗೆ ಕುಮಾರಸ್ವಾಮಿ ಅವರ ನಡುವೆ ಈ ಚಡ್ಡಿ ಕಾಳಗ ಮತ್ತೆ ಶುರುವಾಗಿದೆ. ಈಗ ಜೋರಾಗಿ ನಡೀತಾ ಇದೆ ಕಾಳಗ. ಏನದು ಬನ್ನಿ ನೋಡೋಣ. ಈ ಕುಮಾರಸ್ವಾಮಿಗೆ ನಾನು ಓಪನ್ ಸವಾಲ್, ಇದ್ರಲ್ಲಿ ಸುಳ್ಳಾದ್ರೆ ಅವ್ರು ಹೇಳಿದ್ ನಾನು ಕೇಳ್ತೀನಿ. ಕುಮಾರಸ್ವಾಮಿ ಅವ್ರನ್ನ ಏನಕ್ಕೆ ಸ್ವಾಮಿ ರಾಮನಗರ ಜಿಲ್ಲೆ ಅವ್ರನ್ನ ಮುಖ್ಯಮಂತ್ರಿ ಮಾಡಿಲ್ವೋ? ಏನೇನು ರಾಮನಗರ ಜಿಲ್ಲೆಯಿಂದ ತಾವು ಬೆಳೆದಿರೋದು? 330 ಮನೆಗಳು ಕೊಟ್ಟಿದ್ದೀರಾ. ಎಷ್ಟು ಮನೆಗಳು? 330 ಮನೆ. ಅವತ್ತಿಂದ ಹೇಳ್ತಾ ಇದ್ದೆ ನಾನು, ಕುಮಾರಸ್ವಾಮಿಗೆ ದಯಮಾಡಿ ನಂಬೇಡಿ. ಕುಮಾರಸ್ವಾಮಿಗೆ ಬಹಳ ಹತ್ರದಲ್ಲಿ ನೋಡಿದ್ದೀನಿ ನಾನು. 24 ಗಂಟೆಯಲ್ಲಿ 16 ಗಂಟೆ ಜೊತೆ ಇರೋನು. ಎಲ್ಲಾ ವಿದ್ಯಾಗಳು ಕುಮಾರಸ್ವಾಮಿ ನೋಡ್ಕೊಂಡೆ, ಒಂದ್ ನೋಡಿರ್ಲಿಲ್ಲ ಅವರು. ಅವ್ನ ಪ್ಯಾಂಟಲ್ಲಿ ಕಾಕಿ ಚಡ್ಡಿ ಇರೋದು ನೋಡಿಲ್ಲ ಅಂತ ಬಹಳ ಸತಿ ಹೇಳಿದೆ. ಅವ್ರು ಸಾಬೀತು ಪಡಿಸಿದಾರೆ ಇವತ್ತು ಬಿಜೆಪಿ ಅವ್ರ ಜೊತೆ ಸೇರ್ಕೊಂಡು. ನಾನು ಹೇಳಿದೆ ನಂಬಿಕೆ ಬಿಡಿ ಸಾಹೇಬ್ರೆ, ಬಹಳ ಸತಿ ಜನ ನನ್ನ ನಂಬದೇ ಇರ್ಲಿಲ್ಲ. ಇವ್ನು ಪಕ್ಷ ಬಿಟ್ಟು ಹೋಗೋಣ ಹಂಗಾಗಿ ಹೇಳ್ತಾನಪ್ಪ ಇವನು ಹಂಗಾಗಿ ಕುಮಾರಸ್ವಾಮಿ ಬಗ್ಗೆ ಹೇಳ್ತಾನೆ. ಅವತ್ತೇ ಹೇಳಿದೆ ನಾನು, ಕುಮಾರಸ್ವಾಮಿಗೆ ನಂಬಡಿ. ಎಲ್ಲಾ ವಿದ್ಯಾಗಳು ಕುಮಾರಸ್ವಾಮಿ ನೋಡ್ಬಿಟ್ಟಿದ್ದೀನಿ ನಾನು, ಒಂದ್ ವಿದ್ಯಾ ನೋಡಿಲ್ಲ. ಆ ಪ್ಯಾಂಟಲ್ಲಿ ಕಾಕಿ ಚಡ್ಡಿ ಇದೆ ಅಂತ ಇವತ್ತು ಗಟ್ಟಿ ಕಾಕಿ ಚಡ್ಡಿ ಬಿಜೆಪಿಯಲ್ಲಿ ಹಾಕೊಂಡಿದ್ದಾರೆ ಅಂದ್ರೆ ಕುಮಾರಸ್ವಾಮಿ ಅವರೇ. ಇಲ್ಲೇ ಸೂರ್ಯ ಕೂತಿದ್ದಾರೆ, ಸುರೇಶ್ ಅವರು P1 ಆಗಿ MP ಆಗಿ ಕೆಲಸ ಮಾಡಿದ್ರೆ ಹೊಟ್ಟೆ ಉರಿತಾ ಇದೆ ನನಗೆ ಹೇಳಕ್ಕೆ. ಹೊಟ್ಟೆ ಉರಿತಾ ಇದ್ರಿ ಹೇಳಕ್ಕೆ, ಹೊಟ್ಟೆ ಉರಿದ. ಒಬ್ಬ MP ಆಗಿ ಒಬ್ಬ ಕ್ಲರ್ಕ್ ಆಗಿ ಬಂದು ಈ ಕ್ಷೇತ್ರದ ಕೆಲಸ ಮಾಡ್ತಾ ಇದ್ದ. ಪಾಪ ನನ್ನ ಚಡ್ಡಿ ಬಗ್ಗೆ ಚರ್ಚೆ ಮಾಡ್ತಾವ್ರೆ. ಕಾಕಿ ಚಡ್ಡಿ ಬಿಗಿಯಾಗಿ ಹಾಕಿದೀನಿ ಅಂತ ಹೇಳೋರು ಸದ್ಯ. ಕಾಕಿ ಚಡ್ಡಿದು ಯೋಗ್ಯತೆಗೆ ಯಾವ್ಯಾವ ರೀತಿ ನನ್ನ ಹತ್ರ ಮಾತನಾಡಿ ಅವ್ರ ತಾಯಿ ಹೆಸರಿನಲ್ಲಿ ಯಾವ್ಯಾವ ರೀತಿ ಮಾತು ಕೊಟ್ಟಿದ್ರು ಈಗ ಚರ್ಚೆ ಮಾಡಕ್ ಹೋಗಲ್ಲ. ಅದ್ಯಾರೋ ನಾನು ಹೋಗ್ತಾರಲ್ಲ, ಅದು ಎಂಥದ್ದು ಇದಕ್ಕೆ ವರ್ಷಕ್ಕೊಂದ್ಸಲ ಉಪವಾಸದಲ್ಲಿ ಹೆಚ್ಚಿಗೆ ಆ ಮೆಕ್ಕಾದ ದೇವರು ಅವರಿಗೆಲ್ಲ ತೀರ್ಮಾನ ಕೊಡ್ತಾನೆ. ಬಹಳ ದಯ ಇಲ್ಲ. ನನ್ನ ಆಸ್ತಿ ಬಗ್ಗೆ ಕೇಳ್ತಾರಪ್ಪ ಅವರು. ಇವತ್ತು ಯಾರಿಗೆ ನೋಟಿಸ್ ಕೊಟ್ಟಿದ್ದಾರೆ? ಅವರ ಆಸ್ತಿ 2000 ಪಟ್ಟು ಹೆಚ್ಚಾಗಿದೆ. ಇದನ್ನ ನೋಟಿಸ್ ಕೊಟ್ಟಿದ್ದಾರೆ. 2000 ಹೆಚ್ಚಿಗೆ ಇವತ್ತು ಆಸ್ತಿ ಸಂಪಾದನೆ ಮಾಡಿದ್ರು ಪರ್ಸೆಂಟೇಜು ಅಂತ. ನನಗೆ ಯಾರು ನೋಟಿಸ್ ಕೊಟ್ಟಿಲ್ಲ. ಅದರಿಂದ ಆ ಮನೆ ಬಡವರಿಗೆ ಕೊಡ್ರಪ್ಪ ಆಯ್ತು ಅಂದೆ. ಕಾಂಗ್ರೆಸ್ ಸರ್ಕಾರ ಬಂದು ಮುಸಲ್ಮಾನ ಬಂಧುಗಳಿಗೆ ಇವ್ರ ಯೋಗ್ಯತೆಗೆ ಇನ್ನೂ ಕೊಡಲಿಲ್ಲ, ನನ್ನ ಹೆಸರು ಹೇಳ್ತಾರೆ.